ಊರಿನ ಜನರೇ ಗಮನಿಸಿ, ನಿಮ್ಮ ಪ್ರೀತಿಯ ಆದೋನಿಸ್ ಬ್ರಾಂಡ್ ಹ್ಯಾಪ್ ಈಗ ನಿಮ್ಮ ನಗರದಲ್ಲಿ. ಪುರುಷರ, ಮಹಿಳೆಯರ, ಮಕ್ಕಳ ಎಲ್ಲಾ ರೀತಿಯ ಫ್ಯಾಷನ್ ಬಟ್ಟೆಗಳು ಒಂದೇ ಕಡೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಸಂವಿಧಾನ ಸಂರಕ್ಷಣಾ ಪಡೆಯಿಂದ ಸಮಾವೇಶ. ಸಂವಿಧಾನ ಸುರಕ್ಷಿತವಾಗಿದೆ ಎಂದು ಹೇಳುವುದು ಸುಳ್ಳು, ಬಸವರಾಜ ಸ್ವಾಮೀಜಿ. ಸಂವಿಧಾನ ಜಾಗೃತಿ ಜಾಥಾ, ನೀಲಿ ವರ್ಣ ಧರಿಸಿನಲ್ಲಿ ಭಾಗಿಯಾದ ಅಭಿಮಾನಿಗಳು. ದೇವದುರ್ಗ ತಾಲೂಕಿನ ಸಮುದ್ರ ಗ್ರಾಮದಲ್ಲಿ ಚಿರತೆ ದಾಳಿ, ಹಸು ಬಲಿ ಹೆಚ್ಚಿದ ಆತಂಕ. ಪುಚ್ಚಲದಿನಿಯಲ್ಲಿ ಒಂದರ ಮೇಲೆ ಒಂದು ಬಿದ್ದು 20 ಕುರಿಗಳು ಸಾವು. ಗದವಾಲ್ ರಸ್ತೆಯಲ್ಲಿ ನಿಲ್ಲಿಸಿದ್ದ ಜೆಸಿಬಿ ಕಳವು, ಪತ್ತೆಯಾಗದ ಆರೋಪಿಗಳು. ಮತ್ತು ಮಾಹಿತಿ ಹಕ್ಕು ನಮ್ಮ ಮೂಲಭೂತ ಹಕ್ಕು, ರಾಘವೇಂದ್ರ. ದೇಶದಲ್ಲಿ ಸಂವಿಧಾನ ಸುರಕ್ಷಿತವಾಗಿದೆ ಎಂಬುದು ಸುಳ್ಳು. ಇಲ್ಲಿನ ಅಸಮಾನತೆಯ ಪ್ರತಿಪಾದಕರು, ಸಮಾನತೆಯನ್ನ ಒಪ್ಪದಿರುವವರು ಸಂವಿಧಾನದ ಅಂಗಗಳಿಗೆ ಪೆಟ್ಟು ಮಾಡುತ್ತಿದ್ದಾರೆ ಎಂದು ಗೋನವಾರ ಹುಚ್ಚಬಳ್ಳೇಶ್ವರ ಮಠದ ಬಸವರಾಜ ಸ್ವಾಮಿ ಹೇಳಿದರು. ಅವರಿಂದು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿರುವ ಏಮ್ಸ್ ಹೋರಾಟ ವೇದಿಕೆಯಲ್ಲಿ ಸಂವಿಧಾನ ಸಂರಕ್ಷಣಾ ಪಡೆಯಿಂದ ಹಮ್ಮಿಕೊಂಡಿದ್ದ ಸಂವಿಧಾನ ಸಂರಕ್ಷಣಾ ಜಾಗೃತಿ ಜಾಥಾ ಸಮಾವೇಶ ಬಹಿರಂಗ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಸಮಾಜದಲ್ಲಿ ಸಮಾನತೆಯನ್ನು ಒಪ್ಪದೇ ಇರುವವರು ಸಂವಿಧಾನಕ್ಕೆ ಪೆಟ್ಟು ಮಾಡುತ್ತಿದ್ದಾರೆ. ಆದರೆ ದೇಶದ ನಾಗರಿಕರಾದ ನಾವು ನಮ್ಮ ಆತ್ಮದೇಹದ ರಕ್ಷಣೆ ಹಾಗೆ ಸಂವಿಧಾನವನ್ನು ರಕ್ಷಣೆ ಮಾಡಲು ಮುಂದಾಗಬೇಕು ಎಂದರು. ದೇಶದಲ್ಲಿ ಮೂಢನಂಬಿಕೆ ತೊಲಗಬೇಕು. ಪಂಚಾಂಗ ಭವಿಷ್ಯ ಕೇವಲ ಸೂರ್ಯ, ಚಂದ್ರ, ಇತರ ಗ್ರಹ ಮತ್ತು ಬೆಳಕಿಗೆ ಮಾತ್ರ ಸಂಬಂಧಿಸಿದೆ. ಅದು ಮಾನವನ ಭವಿಷ್ಯಕ್ಕೆ ಸಂಬಂಧಿಸಿಲ್ಲ. ಭವಿಷ್ಯದ ಬಗ್ಗೆ ಆಚರಣೆಗಳನ್ನು, ನಂಬಿಕೆಯನ್ನು ಇಟ್ಟುಕೊಳ್ಳುವುದನ್ನು ಬಿಟ್ಟು ವೈಚಾರಿಕತೆಯ ಕುರಿತು ಚಿಂತನೆ ಮಾಡಬೇಕು ಎಂದು ತಿಳಿಸಿದರು. ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆ ಸಾಮಾಜಿಕ, ಆರ್ಥಿಕ ಮತ್ತು ವಿಚಾರ, ಅಭಿವ್ಯಕ್ತಿ, ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ವ್ಯಕ್ತಿ ಗೌರವ, ದೇಶದ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಉಂಟು ಮಾಡುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಕಾನೂನಾಗಿ ಬಂಧುಗಳೇ, ನಾವು ಎಷ್ಟೇ ಶ್ರಮ ಪಟ್ಟರು, ನಾವೆಷ್ಟೇ ಅವರಿಗೆ ಕಾಣಿಕೆ ಕೊಟ್ಟರು ಕಡಿಮೆನೆ. ತಾಯಿ ಋಣ, ನಮ್ಮ ಭಾರತ ದೇಶದಲ್ಲಿ ತಂದೆ ತಾಯಿ ಋಣ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಋಣ ಮಾತ್ರ ನಾವು ಯಾರಿಗೂ ಯಾವತ್ತೂ ಕೊಡ್ಲಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಭಾರತ ದೇಶದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೂ ಮತ್ತು ಅವರು ಬರೆದುಕೊಟ್ಟಂತಹ ಸಂವಿಧಾನಕ್ಕೆ ನಾವು ಚಿರಋಣಿ ಆಗಿರುತ್ತೇವೆ ಅಂತ ಹೇಳುತ್ತಾ, ಈಗ ವೇದಿಕೆಗೆ ನಾವು ಸಂದೇಶ ಕೊಡುವುದೇನೆಂದ್ರೆ, ನಾವು ಜಾಥಾದಲ್ಲಿ ಬರ್ತಕ್ಕಂಥದ್ದು ಎಲ್ಲರೂ ಉರುಪು ಒಂದೇ ಇತ್ತು, ಸಂವಿಧಾನವನ್ನ ಉಳಿಸೋಣ, ಬೆಳೆಸೋಣ ಮತ್ತು ರಕ್ಷಣೆ ಮಾಡೋಣ ಅಂತ. ಹಾಗಾಗಿ ನಮ್ಮ ಭಾರತ ದೇಶಕ್ಕೆ ಈ ಒಂದು ಸಂವಿಧಾನದ ಆತ್ಮ ಯಾವತ್ತಿಗೂ ಸಹಿತ ರೋಗ ರುಜಿನ ಬರಲಾರ್ದಾಗೆ, ಅದರ ಒಂದು ಚರ್ಮ ಭಾಗಕ್ಕೂ ಸಹಿತ ಒಂದು ತುಕ್ಕು ಹಿಡಿಯಲಾರ್ದಾಗೆ ನೋಡಿಕೊಳ್ಳೋದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ. ಯಾಕಂದ್ರೆ ಸಂವಿಧಾನ ಆರೋಗ್ಯವಾಗಿದ್ರೆ ನಾವು ನೀವೆಲ್ಲರೂ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ. ನಾವು ಹೇಗೆ ಅಂತರಾತ್ಮದಲ್ಲಿ ಮತ್ತು ಬಹಿರಂಗದಲ್ಲಿ ಮತ್ತು ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಹೇಗೆ ಸ್ವಚ್ಛವಾಗಿರುತ್ತವೆ, ಆಂತರಿಕವಾಗಿ ಹೇಗಿರುತ್ತವೆ, ಅದೇ ರೀತಿ ಸಂವಿಧಾನ ಸಹಿತ ಆಂತರಿಕವಾಗಿ ಮತ್ತು ಬಹಿರಂಗವಾಗಿ ಮತ್ತು ಪರಿಸರವಾಗಿ ಎಲ್ಲವೂ ಸಹಿತ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಮತ್ತು ನಮ್ಮ ಜವಾಬ್ದಾರಿಯಾಗಿದೆ. ಹಾಗಾಗಿ ಸಂವಿಧಾನವನ್ನು ನಾವೆಲ್ಲರೂ ತಿಳಿದುಕೊಂಡ ಹಾಗೆ ಚೆನ್ನಾಗಿದೆ, ರಕ್ಷಣೆಯಾಗಿದೆ, ಸುರಕ್ಷಿತವಾಗಿದೆ ಅಂತ ತಿಳ್ಕೊಳ್ಳೋದು 100ಕ್ಕೆ 100 ಶುದ್ಧ ತಪ್ಪು ನಮ್ಮ ಭಾರತ ದೇಶದಲ್ಲಿ. ಕಾರಣ ಏನಂದ್ರೆ, ಈಗಾಗಲೇ ಭಾರತ ದೇಶದಲ್ಲಿ ಅನೇಕ ಅಸಮಾನತೆಯ ಪ್ರತಿವಾದಕರು ಮತ್ತು ಸಮಾನತೆಯನ್ನು ಒಪ್ಪದಂತವರು ಅನೇಕ ಕುತಂತ್ರಗಳನ್ನ, ತಂತ್ರಗಳನ್ನ, ಮಂತ್ರಗಳನ್ನ ಮಾಡಿ ಈ ಒಂದು ಸಂವಿಧಾನದ ಒಂದು ತಂತ್ರಕ್ಕೆ ಕೈ, ಕಾಲು ಮತ್ತು ಇನ್ನಿರ್ತಕ್ಕಂಥ ಯಾವುದಕ್ಕೂ ಸಹಿತ ಪೆಟ್ಟು ಬೀಳ್ತಕ್ಕಂಥ ಸಂದರ್ಭ ಒದಗಿ ಬಂದಿದೆ. ಹಾಗಾಗಿ ಈ ಸಂವಿಧಾನವನ್ನು ನಾವೆಲ್ಲರೂ ಆತ್ಮ ಮತ್ತು ದೇಹ ಇವೆಲ್ಲ ಒಂದು ನಮ್ಮ ದೇಹ ಯಾವ ರೀತಿ ಇದೆ ಆ ರೀತಿಯಾಗಿ ಸಂವಿಧಾನ ಸಹಿತ ಅನೇಕ ಯಾಕ್ಟ್ಗಳು, ಪರಿಚ್ಛೇದಗಳು, ಒಂದೊಂದು ಕಲಮಗಳು ಸಹಿತ ಒಂದೊಂದು ಜೀವಂತಿಕವಾಗಿ ಹೇಳ್ತಾ ಇದ್ದಾವೆ. ಅವು ಶಾಶ್ವತವಾಗಿ ಐತಿಹಾಸಿಕವಾಗಿದ್ದಾವೆ. ಅವನ್ನು ರಕ್ಷಣೆ ಮಾಡ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಕರ್ತವ್ಯ, ಆದ್ಯ ಕರ್ತವ್ಯ. ಇನ್ನೋರ್ವ ದಲಿತ ಮುಖಂಡ ಸತ್ಯನಾಥ್ ಮಾತನಾಡಿ, ಸಂವಿಧಾನವನ್ನು ಬದಲಾಯಿಸಬೇಕು, ತಿದ್ದುಪಡಿ ಮಾಡಬೇಕೆಂದು ಸಾಕಷ್ಟು ಮಾನವಾದಿಗಳು ಸಿದ್ಧರಾಗಿದ್ದು, ಆದರೆ ದಲಿತರು, ಹಿಂದುಳಿದವರು ಎಲ್ಲಿಯವರೆಗೂ ಜೀವಂತವಾಗಿರುತ್ತಾರೋ ಅಲ್ಲಿಯವರೆಗೂ ಸಂವಿಧಾನವನ್ನು ರಕ್ಷಣೆ ಮಾಡಲಾಗುತ್ತದೆ. ಇಂದು ನಡೆದ ಈ ಸಂವಿಧಾನ ಸಂರಕ್ಷಣೆ ಜಾಗೃತಿ ಜಾಥಾ ಕೇವಲ ಆರಂಭವಾದದ್ದು. ಮುಂದೆ ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿಯೂ ಈ ಕಾರ್ಯ ಮುಂದುವರಿಯಲಿದೆ ಎಂದರು. ಇದು ಅಂತ್ಯ
ಎಲ್ಲಿವರೆಗೂ ನಮ್ಮ ಸಮಾಜದ ದಲಿತರು, ಹಿಂದುಳಿದ ವರ್ಗ, ಎಲ್ಲ ಸಮಾಜದವರು ಎಲ್ಲಿವರೆಗೂ ನಾವು ಜೀವಂತವಾಗಿರ್ತೀವೋ ಅಲ್ಲಿವರೆಗೂ ನಾವು ಈ ಸಂವಿಧಾನವನ್ನು ಕಾಪಾಡಿಕೊಳ್ಬೇಕಾಗಿದೆ. ಯಾಕಂದರೆ ಬಂಧುಗಳೇ, ನಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು, ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕು, ಸಂವಿಧಾನ ಕಿತ್ತೊಗಲಿಕ್ಕೆ ನಾವಿದ್ದೀವಿ ಅಂತೇಳಿ ಕೆಲವು ಕುತಂತ್ರಿಗಳು, ಮನುವಾದಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ರಾಯಚೂರು ಜಿಲ್ಲೆಯಿಂದನೇ ಆರಂಭ ಮಾಡಿದ್ದೇವೆ. ಈ ಸಂವಿಧಾನ ಸಂರಕ್ಷಣೆ ಪಡೆ ರಾಯಚೂರಿನಿಂದ ಏನು ಆರಂಭವಾಗಿದೆ, ಇಡೀ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಇದು ಕಾಣಲಿದೆ. ಮತ್ತು ಮುಂದಿನ ದಿನಗಳಲ್ಲಿ ಅತಿ ವಿಜೃಂಭಣೆಯಿಂದ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಬಂಧುಗಳು ಈ ಸಂವಿಧಾನ ಸಂರಕ್ಷಣಾ ಪಡೆಯಿಂದ ಹಮ್ಮಿಕೊಂಡು ಎಲ್ಲರನ್ನು ಒಗ್ಗೂಡಿಸಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ನೀವೆಲ್ಲರೂ ಸಹಕಾರ ಮಾಡಿದ್ದೀರಾ. ಎಲ್ಲರಿಗೂ, ಎಲ್ಲ ಸಮಾಜದವರಿಗೂ ವಂದನೆಗಳು ಸಲ್ಲಿಸ್ತಾ ಇದೆ. ಸತ್ಯನಾಥ್. ಈ ಸಂದರ್ಭದಲ್ಲಿ ಬೆಂಗಳೂರು ಬುದ್ಧ ವಿಹಾರದ ಪೂಜ್ಯ ಬಂತೆ ನಾಗರತ್ನ, ಎಂ ವಿರೂಪಾಕ್ಷಿ, ಎಂಆರ್ ಬೇರಿ, ವಿಶ್ವನಾಥ್ ಪಟ್ಟಿ, ಎಂ ವಸಂತ್, ಕೆಇ ಕುಮಾರ್, ರವೀಂದ್ರನಾಥ್ ಪಟ್ಟಿ, ತಮ್ಮಣ್ಣ ವಕೀಲ್, ವಿಜಯರಾಣಿ, ಜಾನ್ ವೆಸ್ಲಿ, ದಾನಪ್ಪ ನಿಲ್ಗಲ್, ವೈ ನರಸಪ್ಪ, ಅರ್ಚನಾ ಸುಂಕಾರಿ, ಮೊಹಮ್ಮದ್ ಶಾಲಂ, ಅಬ್ರಹಂ ಹೊನ್ನಟ್ಟಿಗಿ ಸೇರಿದಂತೆ ಅನೇಕರಿದ್ದರು. ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಸಂವಿಧಾನ ಜಾಗೃತಿ ಜಾಥಾಗೆ ಬುದ್ಧ ವಿಹಾರದ ಬಂತೇಜಿ ನಾಗರತ್ನ ಸ್ವಾಮೀಜಿ ಹಾಗೂ ಗೋಲವಾರದ ಬಸವರಾಜ ಸ್ವಾಮೀಜಿ ಚಾಲನೆ ನೀಡಿದರು. ನಗರದ ಕರ್ನಾಟಕ ಸಂಘದಲ್ಲಿ ಸಂವಿಧಾನ ಸಂರಕ್ಷಣಾ ಪಡೆ ವತಿಯಿಂದ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಹಮ್ಮಿಕೊಂಡ ಸಂವಿಧಾನ ಜಾಗೃತಿ ಜಾಥೆಗೆ ಚಾಲನೆ ನೀಡಲಾಯಿತು. ಜಾಗೃತಿ ಜಾಥಾ ಕರ್ನಾಟಕ ಸಂಘದಿಂದ ಪ್ರಾರಂಭವಾಗಿ ನೇತಾಜಿ ವೃತ್ತ, ಸರಫ್ ಬಜಾರ್, ತೀನ್ ಕಂದಿಲ್, ಭಗತ್ ಸಿಂಗ್ ವೃತ್ತ, ಏಕ್ ಮಿನರ್, ಜೈಲ್ ರಸ್ತೆ, ತಹಶೀಲ್ದಾರ್ ಕಚೇರಿ, ಕೇಂದ್ರ ಬಸ್ ನಿಲ್ದಾಣ ಮೂಲಕ ಅಂಬೇಡ್ಕರ್ ವೃತ್ತದವರೆಗೆ ನಡೆಸಲಾಯಿತು. ಮೆರವಣಿಗೆಯಲ್ಲಿ ನೀಲಿ ಬಣ್ಣದ ಶಾಲು, ಟೋಪಿ ಹಾಗೂ ಪುರುಷರು ಬಿಳಿ ಬಣ್ಣದ ವಸ್ತ್ರ, ಮಹಿಳೆಯರು ನೀಲಿ ಸೆರಗಿನ ಬಿಳಿ ಬಣ್ಣದ ಸೀರೆ ಉಟ್ಟು ಮೆರವಣಿಗೆಯಲ್ಲಿ ಸಾಗಿದರು. ಸಂವಿಧಾನದ ಪುಸ್ತಕ, ರಾಷ್ಟ್ರಧ್ವಜ ಹಿಡಿದು ಮೆರವಣಿಗೆ ಸಂವಿಧಾನದ ಘೋಷಣೆ ಹಾಕುತ್ತಾ ಸಾಗಿದರು. ರಾಜ್ಯದಲ್ಲಿ ಇದು ಸಂವಿಧಾನ, ಎಲ್ಲ ಧರ್ಮದ ಜನ ಕೂಡ ಸಂವಿಧಾನ ರಕ್ಷಕರು, ಸಂವಿಧಾನವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಸ್ವಾಗತವನ್ನು ಬಯಸ್ತೀರಿ. ಇವತ್ತು ಉದ್ಘಾಟನೆಗಾಗಿ ನಮ್ಮ ಜಿಲ್ಲೆಯ ಮಟ್ಟ ಸ್ವಾಮಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತದೆ. ಈಗಾಗಲೇ ಕೈಯಲ್ಲಿ ಇವತ್ತು ನಾವು ಸಂವಿಧಾನವನ್ನ ಇಟ್ಟುಕೊಂಡು ಇಡೀ ರೈತ ಯಾರು ಕೂಡ ಮುಂದೆ ಬರಲಿ. ಅಣ್ಣ ಅಣ್ಣ ಸ್ವಲ್ಪ ಗಾಡಿ ಕುಮಾರ್ ಧ್ವಜ ಇರಬೇಕು. ಕುಮಾರ್ ಯಾರ ಕೈನಲ್ಲಿ ಇಲ್ಲಿ ಬೇಡ, ಇಲ್ಲಿ ಬೇಡ, ಹಿಂದ್ಗಡೆ ಬೇರೆ. ಈಗ ಗುರುಗಳು ಇವತ್ತು ರಕ್ಷಣೆ ಪಡೆಯ ಕಾಲ್ನಡಿಗೆ ಜಾಥಾಕ್ಕೆ ಜಯವಾಗಲಿ. ಭಾರತದ ಸಂವಿಧಾನವನ್ನ ಗೌರವಿಸೋಣ. ಸಂವಿಧಾನ ಸಂರಕ್ಷಣೆ ಪಡೆಯ ಕಾಲ್ನಡಿಗೆ ಜಾಥರು ಧರ್ಮ ಕಾರ್ಯಕರ್ತರು ಕಾರ್ಯಕರ್ತರಿಂದ ಹೋಗ್ಬೇಕು. ಮೌಲ್ಯಗಳು ಫಾದರವರನ್ನ ದಯವಿಟ್ಟು ಹಿಂದೆ ನಿಲ್ಲಬೇಕು. ಸ್ವಾಮೀಜಿಯವರನ್ನ, ಮೌಲ್ಯವರನ್ನ ಹಾಗೂ ಫಾದರವರನ್ನ ಮುಂದೆ ಬಿಟ್ಟು ಕಾರ್ಯಕರ್ತರನ್ನ ಸಿಂಧಕ ನಿಂದ್ರಿ. ಸ್ವಲ್ಪ ಸಂವಿಧಾನ ಅಂಬೇಡ್ಕರ್ 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 ಸಂವಿಧಾನ ಸಂರಕ್ಷಣೆ ಪಡೆ ಕಾಲ್ನಡಿಗೆ ಜಾಥಾಕ್ಕೆ ಸಂವಿಧಾನ ಸಂರಕ್ಷಣೆ ಪಡೆ ಕಾಲ್ನಡಿಗೆ ಜಾಥಾಕ್ಕೆ ಜಯವಾಗಲಿ, ಜಯವಾಗಲಿ. ಸಂವಿಧಾನ ಸಂರಕ್ಷಣೆ ಪಡೆಯ ಕಾಲ್ನಡಿಗೆ ಜಾಥಾಕ್ಕೆ ಜಯವಾಗಲಿ, ಜಯವಾಗಲಿ. ಸಂವಿಧಾನ ಸಂರಕ್ಷಣೆ ಪಡೆಯ ಕಾಲ್ನಡಿಗೆ ಜಾಥಾಕ್ಕೆ ಜಯವಾಗಲಿ, ಜಯವಾಗಲಿ. ದಯವಿಟ್ಟು ಸಂವಿಧಾನ ಪಡೆಯ ಕಾಲ್ನಡಿಗೆ ಜಾಥಾಕ್ಕೆ ಸಂವಿಧಾನ ಸಂರಕ್ಷಣೆ ಪಡೆಯ ಹೋರಾಟ ಸಮಿತಿಗೆ
ಅವಕ್ಕೋಗಿ ಜಂಡ ಬತ್ತಿ ಯಾವ ಕಿಟ್ಲ ಪಟ್ಕೋ ಸರ್ ಮೂವ್ ಆಗ್ರಿ ಸರ್ ಜೈ ಭೀಮ್ ಈ ಸಂದರ್ಭದಲ್ಲಿ ಕಿಲ್ಲೆ ಬೃಹನ್ಮಠದ ಶಾಂತಮಲ್ಲ ಶಿವಾಚಾರ್ಯರು, ಸಂವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್, ಎಂ ವಿರೂಪಾಕ್ಷಿ, ರವೀಂದ್ರನಾಥ್ ಪಟ್ಟಿ, ಮೊಹಮ್ಮದ್ ಶಾಲಂ, ಅಸ್ಲಂ ಪಾಷಾ, ಡಾಕ್ಟರ್ ರಜಕ್ ಉಸ್ತಾಜ್, ಎಂಆರ್ ಬೇರಿ, ಕೆಇ ಕುಮಾರ್, ಸತ್ಯನಾಥ್, ವಿಶ್ವನಾಥ್ ಪಟ್ಟಿ, ಯೂಸೆಫ್ ಖಾನ್, ಜೆಬಿ ರಾಜು, ತಮ್ಮಣ್ಣ ವಕೀಲ್, ವಿಜಯರಾಣಿ, ಜಾನ್ ವೆಸ್ಲಿ, ದಾನಪ್ಪ ನೀಲ್ಗಲ್, ಸೈಯದ್ ಮಸೂಮ್ ಸೇರಿದಂತೆ ವಿವಿಧ ಧರ್ಮಗಳ ಗುರುಗಳು, ಸಾರ್ವಜನಿಕರು ಭಾಗವಹಿಸಿದ್ದರು. ಅರಕೆರೆ ತಾಲೂಕಿನ ಬಿ ಗಣೇಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಮುದ್ರ ಗ್ರಾಮದಲ್ಲಿ ಚಿರತೆಯೊಂದು ಹಸುವಿನ ಮೇಲೆ ದಾಳಿ ನಡೆಸಿ ಕೊಂದಿದೆ. ರೈತ ಧನು ಎಂಬುವರಿಗೆ ಸೇರಿದ ಹಸುವಿನ ಮೇಲೆ ಚಿರತೆ ಭಾನುವಾರ ರಾತ್ರಿ ದಾಳಿ ನಡೆಸಿ ಅದರ ಹೊಟ್ಟೆಯ ಭಾಗವನ್ನ ಬಗಿದು ತಿಂದಿದೆ. ಅಷ್ಟೇ ಅಲ್ಲದೆ ಸೂರ್ಯನಾಯಕ ತಾಂಡ ಮತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈರ್ಲಕುಂಟದಲ್ಲಿ ಚಿರತೆ ಕಾಣಿಸಿಕೊಂಡಿದೆ ಎನ್ನಲಾಗಿದೆ. ಇದರಿಂದ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ದೇವದುರ್ಗ ವಲಯ ಅರಣ್ಯಾಧಿಕಾರಿ ಮೊಹಮ್ಮದ್ ಅಲಾವುದ್ದೀನ್ ನೇತೃತ್ವದ ತಂಡ ಚಿರತೆ ಸೆರೆಗೆ ಬೋನು ಅಳವಡಿಸಿ ಚಲನವಲನದ ಮೇಲೆ ನಿಗಾ ವಹಿಸಲು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ. ಇತ್ತೀಚೆಗೆ ಕೊತ್ತದೊಡ್ಡಿ ಗ್ರಾಮದಲ್ಲಿ ಇದೇ ಮಾದರಿಯಲ್ಲಿ ಚಿರತೆಯು ಹಸುವನ್ನು ಕೊಂದು ತಿಂದು ಬಿಟ್ಟಿತ್ತು. ಕೊತ್ತದೊಡ್ಡಿ ಗ್ರಾಮದಿಂದ ಸುಮಾರು 10 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಚಿರತೆ ಮತ್ತು ಕಾಣಿಸಿಕೊಂಡಿರುವುದರಿಂದ ಜನರಲ್ಲಿ ಆತಂಕ ಮನೆ ಮಾಡಿದೆ. ಇದರಿಂದ ಮುಂಜಾಗೃತಾ ಕ್ರಮವಾಗಿ ಅರಣ್ಯ ಇಲಾಖೆ, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಬಿ ಗಣೇಕಲ್, ಅರಕೇರ, ಕೊತ್ತದೊಡ್ಡಿ, ಕ್ಯಾದಗೇರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೋಮವಾರ ಡಂಗೂರ ಸಾರುವ ಮೂಲಕ ಜಾಗೃತಿ ಮೂಡಿಸಿದ್ದಾರೆ. ಬಿ ಗಣೇಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಮುದ್ರ ಗ್ರಾಮದಲ್ಲಿ ಚಿರತೆ ಹಸುವನ್ನು ಕೊಂದು ತಿಂದಿದೆ. ಇತ್ತೀಚೆಗೆ ಕೊತ್ತದೊಡ್ಡಿ ಗ್ರಾಮದಲ್ಲಿಯೂ ಇದೇ ಮಾದರಿಯಲ್ಲಿ ಚಿರತೆ ಹಸುವನ್ನು ಕೊಂದಿದ್ದು, ಪ್ರತ್ಯೇಕ ದಾಳಿ ನಡೆಸಿ ಚಿರತೆಗಳು ಬೇರೆ ಬೇರೆ ಅಥವಾ ಒಂದೇ ಚಿರತೆನ ಎಂಬುದರ ಬಗ್ಗೆ ಚಲನವಲನಗಳಿಂದ ತಿಳಿಯಲಿದೆ. ಅದಕ್ಕಾಗಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದೇವೆ. ಸಾಯಂಕಾಲ ನಂತರ ಜನರು ಓಡಾಡದಿದ್ದರೆ ಚಿರತೆಯು ಪುನಃ ಅದೇ ಜಾಗಕ್ಕೆ ಬಂದು ಹೋಗುತ್ತದೆ. ಈಗಾಗಲೇ ಅದೇ ಜಾಗದಲ್ಲಿ ಚಿರತೆ ಸೆರೆಗೂ ಬೋನು ಅಳವಡಿಸಿದ್ದೇವೆ. ಸಾರ್ವಜನಿಕರು ಸಹಕರಿಸಬೇಕು ಎಂದು ವಲಯ ಅರಣ್ಯಾಧಿಕಾರಿ ಮೊಹಮ್ಮದ್ ಅಲಿಯುದ್ದೀನ್ ತಿಳಿಸಿದ್ದಾರೆ. ಅರಣ್ಯ ಸಿಬ್ಬಂದಿಗಳಾದ ಸಾಗರಪ್ಪ, ವೀರೇಶ್, ಗುರುದತ್ತಪ್ಪ, ಹನುಮಂತರಾಯ ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ರಾಯಚೂರಿನ ಜನರೇ ಗಮನಿಸಿ, ನಿಮ್ಮ ಪ್ರೀತಿಯ ಆದೋನಿಸ್ ಬ್ರಾಂಡ್ ಹ್ಯಾಪ್ ಈಗ ನಿಮ್ಮ ನಗರದಲ್ಲಿ. ಪುರುಷರ, ಮಹಿಳೆಯರ, ಮಕ್ಕಳ ಎಲ್ಲಾ ರೀತಿಯ ಫ್ಯಾಷನ್ ಬಟ್ಟೆಗಳು ಒಂದೇ ಕಡೆ.
ಬಿಗ್ಗೆಸ್ಟ್ ಸೇಲ್ %70 ರಿಯಾಯಿತಿ. ದಿನಾಂಕ ನವೆಂಬರ್ 21ರಿಂದ ನವೆಂಬರ್ 30 ಮಾತ್ರ. ಟ್ರೆಂಡಿಂಗ್ ಡ್ರೆಸ್ಸುಗಳ ಸ್ಟೈಲಿಶ್ ಕಲೆಕ್ಷನ್ ಮತ್ತು ಅಚ್ಚರಿ ಬೆಲೆಗಳು ನಿಮ್ಮನ್ನು ಕಾಯುತ್ತಿವೆ. ತಡ ಮಾಡಬೇಡಿ, ನಿಮ್ಮ ಫ್ಯಾಮಿಲಿಯೊಂದಿಗೆ ಬನ್ನಿ, ಅದೋನಿಸ್ ಬ್ರ್ಯಾಂಡ್ ಹಬ್ ನಲ್ಲಿ ಶಾಪಿಂಗ್ ಮಾಡಿ. ಸ್ಥಳ ಶಮೀಮ್ ಫಂಕ್ಷನ್ ಪ್ಯಾಲೇಸ್, ಟಿಪ್ಪು ಸುಲ್ತಾನ್ ರಸ್ತೆ, ಮೋತಿ ಮಸ್ಜಿದ್ ಕಾಂಪ್ಲೆಕ್ಸ್ ಎದುರುಗಡೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ 9160997383 ಸಂಖ್ಯೆಗೆ ಸಂಪರ್ಕಿಸಿ. ಬ್ರೇಕ್ನ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಕುರಿಗಳ ಹಿಂಡು ರಸ್ತೆಯಲ್ಲಿ ಸಾಗುತ್ತಿರುವಾಗ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ಕುರಿಗಳು ಒಂದರ ಮೇಲೊಂದು ಬಿದ್ದು ಸುಮಾರು 20ಕ್ಕೂ ಅಧಿಕ ಕುರಿಗಳು ಉಸಿರುಗಟ್ಟಿ ಮೃತಪಟ್ಟಿರುವ ಘಟನೆ ತಾಲೂಕಿನ ಪುಚ್ಚಲದಿನ್ನಿ ಗ್ರಾಮದಲ್ಲಿ ನಡೆದಿದೆ. ಕುರಿಗಳು ಪುಚ್ಚಲದಿನ್ನಿ ಗ್ರಾಮದ ಭೀಮಣ್ಣ ಮತ್ತು ವೀರೇಶ್ ಎನ್ನುವವರಿಗೆ ಸೇರಿದೆ ಎನ್ನಲಾಗಿದೆ. ಇಂದು ಬೆಳಗ್ಗೆ ಎಂದಿನಂತೆ ಕುರಿಗಳು ಮೇಯಿಸಲು ಹೋಗುತ್ತಿರುವಾಗ ರಸ್ತೆಯಲ್ಲಿ ಸಾಗುತ್ತಿರುವ ವೇಳೆ ವಾಹನ ಸಂಚಾರ ದಟ್ಟಣೆ ಉಂಟಾಗಿದೆ. ವಾಹನಗಳ ಹಾರನ್ ಶಬ್ದಕ್ಕೆ ಕುರಿಗಳು ಬೆದರಿ ಓಡಿ ಹೋಗುತ್ತಿದ್ದು, ಈ ವೇಳೆ ಕುರಿಗಳು ಒಂದರ ಮೇಲೊಂದು ಬಿದ್ದಿವೆ. ಇದರಿಂದ ಉಸಿರಾಟಕ್ಕೆ ತೊಂದರೆ ಉಂಟಾಗಿದ್ದು ಸುಮಾರು 20ಕ್ಕೂ ಅಧಿಕ ಕುರಿಗಳು ಸಾವನ್ನಪ್ಪಿವೆ. ಕುರಿಗಳು ಸಾವನ್ನಪ್ಪಿದ್ದರಿಂದ ಕುರಿಗಳ ಮಾಲೀಕ ಆಕ್ರಂದನ ಮುಗಿಲು ಮುಟ್ಟಿದೆ. ಲಕ್ಷಾಂತರ ಮೌಲ್ಯದ ಕುರಿಗಳು ಸಾವನ್ನಪ್ಪಿದ್ದು ಮಾಲೀಕರಿಗೆ ದಿಕ್ಕು ತೋಚದಂತಾಗಿದೆ. ಈ ಕುರಿತು ಮಾಹಿತಿ ತಿಳಿದ ಎಡಪನೂರು ಪೊಲೀಸರು ಮಾಹಿತಿ ಪಡೆಯುತ್ತಿದ್ದು ಸ್ಥಳಕ್ಕೆ ಪಶು ಇಲಾಖೆಯ ವೈದ್ಯರು ತಪಾಸಣೆ ನಡೆಸಿದ್ದಾರೆ. ಕುರಿಗಳ ಸಾವನ್ನಪ್ಪಿದ ಕುರಿತು ವರದಿ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಡಪನೂರು ಪೊಲೀಸ್ ಠಾಣೆ PSI ತಿಳಿಸಿದ್ದಾರೆ. ಈ ಕುರಿತು ಎಡಪನೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಬೇಕಂತ చేసిరు ಪೆಟ್ರೋಲ್ ಬಂಕ್ ಎದುರು ನಿಲ್ಲಿಸಿದ ಜೆಸಿಬಿ ಕಳ್ಳತನವಾದ ಘಟನೆ ಅಕ್ಟೋಬರ್ 6ರಂದು ನಗರದ ಗದ್ವಾಲ್ ರಸ್ತೆಯಲ್ಲಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ತಾಲೂಕಿನ ಬಿಜಿನಿಗೇರ ಗ್ರಾಮದ ರಮೇಶ್ ಎಂಬುವವರು ಆಗಸ್ಟ್ 5ರಂದು ಎಂದಿನಂತೆ ಕೆಲಸಗಳನ್ನು ಮುಗಿಸಿ ಸಂಜೆ 4 ಗಂಟೆಗೆ ಗದ್ವಾಲ್ ರಸ್ತೆಯ ಭಾರತ್ ಪೆಟ್ರೋಲಿಯಂ ಬಂಕ್ ಎದುರು ತಮ್ಮ ಜೆಸಿಬಿ KA 36 P5651 ಅನ್ನು ನಿಲ್ಲಿಸಿ ತಮ್ಮ ಗ್ರಾಮಕ್ಕೆ ಹೋಗಿದ್ದರು. ಮರುದಿನ ಬೆಳಿಗ್ಗೆ 8:30ಕ್ಕೆ ಬಂದು ನೋಡಿದರೆ ಜೆಸಿಬಿ ಮಾಯವಾಗಿತ್ತು. ಈ ಬಗ್ಗೆ ಪೆಟ್ರೋಲ್ ಬಂಕ್ನ ಸಿಬ್ಬಂದಿಯನ್ನು ವಿಚಾರಿಸಿದಾಗ ಸಿಸಿಟಿವಿ ಕ್ಯಾಮೆರಾ ಕೆಲವು ದಿನಗಳಿಂದ ಬಂದ್ ಆಗಿದೆ ಎಂದು ತಿಳಿಸಿದರು. ಇದಾದ ನಂತರ 13 ದಿನಗಳವರೆಗೆ ಎಲ್ಲ ಕಡೆ ಹುಡುಕಾಡಿ ನಂತರ ಆಗಸ್ಟ್ 19ರಂದು ನಗರದ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆ ದೂರು ಸಲ್ಲಿಸಿದ್ದು ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಆದರೆ ಪ್ರಕರಣ ದಾಖಲಾಗಿ 30 ದಿನಗಳು ಕಳೆಯುತ್ತಿದ್ದರೂ ಜೆಸಿಬಿ ಬಗ್ಗೆ ಸುಳಿವು ಸಿಗುತ್ತಿಲ್ಲ ಎಂದು ಜೆಸಿಬಿ ಕಳೆದುಕೊಂಡ ರಮೇಶ್ ಆತಂಕಗೊಂಡಿದ್ದಾರೆ. ನಗರದ ಇಂತಹ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಇಷ್ಟು ದಿನ ಬೈಕ್ ಸೇರಿದಂತೆ ಸಣ್ಣ ಪುಟ್ಟ ವಾಹನಗಳು ಕದಿಯುತ್ತಿದ್ದ ಕದಿಮರು ಇದೀಗ ಜೆಸಿಬಿ ಟಿಪ್ಪರ್ ನಂತಹ ವಾಹನಗಳಿಗೆ ಕೈ ಹಾಕಿದ್ದು ಆತಂಕಕಾರಿ ಬೆಳವಣಿಗೆ ಆಗಿದೆ. ಕಳ್ಳತನ ಪ್ರಕರಣಗಳನ್ನು ಪೊಲೀಸರು ವೇಗವಾಗಿ ವಿಲೇವಾರಿ ಮಾಡಲು ಮುಂದಾಗಿ ಸಾರ್ವಜನಿಕರಿಗೆ ನ್ಯಾಯ ಒದಗಿಸಲು ಮುಂದಾಗಬೇಕಾಗಿದೆ. ಕಳೆದ 40 ದಿನಗಳಿಂದ ರಮೇಶ್ ಕೆಲಸವಿಲ್ಲದೆ ಖಾಲಿ ಕುಳಿತಿದ್ದು ಕೂಡಲೇ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿ ಜೆಸಿಬಿಯನ್ನು ಬೇಗ ಹುಡುಕಿಕೊಟ್ಟರೆ ಅನುಕೂಲವಾಗುತ್ತದೆ ಎಂದು ತಮ್ಮ ಆಳನ್ನು ತೋಡಿಕೊಂಡಿದ್ದಾರೆ. ಜೆಸಿಬಿ ನಿಲ್ಲಿಸಿದ ಅಥವಾ ಕಳ್ಳತನವಾದ ಬಗ್ಗೆ ಸಾಕ್ಷ್ಯಾಧಾರಗಳು ಇನ್ನೂ ಲಭ್ಯವಾಗದ ಕಾರಣ ತನಿಖೆಯನ್ನು ಮುಂದುವರಿಸಲಾಗಿದೆ. ಸಾಕ್ಷ್ಯಾಧಾರಿಗಳು ವಾಹನವನ್ನು ನಿಲ್ಲಿಸಿದ ಅಥವಾ ಕಳ್ಳತನ ಮಾಡಲಾದ ಬಗ್ಗೆ ಸಿಸಿಟಿವಿ ಫುಟೇಜ್ಗಳು ಇನ್ನು ಲಭ್ಯವಾಗಬೇಕಿವೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಪ್ರಕರಣದ ಕುರಿತು ಮಾರ್ಕೆಟ್ ಯಾರ್ಡ್ PSI ಮೊಹಮ್ಮದ್ ಇಸಾಕ್ ಮಾಹಿತಿ ನೀಡಿ ಜೆಸಿಬಿ ಕಳವಾದ ಬಗ್ಗೆ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದ್ದು ಸಿಸಿಟಿವಿ ಫುಟೇಜ್ಗಳನ್ನು ಸಂಗ್ರಹಿಸಿಕೊಳ್ಳಲಾಗುತ್ತದೆ ಎಂದಿದ್ದಾರೆ. ಸಂವಿಧಾನ ನೀಡಿರುವ ಮೂಲಭೂತ ಹಕ್ಕುಗಳಂತೆ ಮಾಹಿತಿ ಪಡೆಯುವ ಹಕ್ಕು ಕೂಡ ಒಂದಾಗಿದ್ದು
ಅದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮಾನವ ಹಕ್ಕುಗಳ ಸಂರಕ್ಷಣೆ ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯ ರಾಜ್ಯಾಧ್ಯಕ್ಷ ರಾಘವೇಂದ್ರ ಹೇಳಿದರು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಹತ್ತಿರವಿರುವ ಸರ್ಕಾರಿ ನಿವೃತ್ತ ಸರ್ಕಾರ ಮನೋರಂಜನಾ ಕೇಂದ್ರದ ಸಭಾಂಗಣದಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆ ಮಾಹಿತಿ ಹಕ್ಕು ಬಳಕೆದಾರರ ವಿಭಾಗ ರಾಯಚೂರು ಜಿಲ್ಲಾ ಘಟಕದಿಂದ ನಿಮ್ಮ ಸಿದ್ಧತೆಯೇ ನಮ್ಮ ಬಲ ಎಂಬ ಘೋಷ ವಾಕ್ಯದಡಿಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿ, ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆ ಸಂಸ್ಥೆ ಮಾಹಿತಿ ಹಕ್ಕು ಬಳಕೆದಾರರ ವಿಭಾಗ ರಾಯಚೂರು ಜಿಲ್ಲೆಯ ಪದಾಧಿಕಾರಿಗಳಿಗೆ ಮಾಹಿತಿ ಹಕ್ಕುಗಳ ಮೂಲಕ ನಾವು ಏನು ಪಡೆದುಕೊಳ್ಳಬಹುದು ಎನ್ನುವ ತಿಳುವಳಿಕೆಯನ್ನು ನೀಡಿದ ಅವರು, ನಾವು ಈಗ ರಾಜ್ಯ ಪ್ರವಾಸ ಕೈಗೊಂಡಿದ್ದೇವೆ. ನಿಮ್ಮ ಸಿದ್ಧತೆಯು ನಮಗೆ ಬಲವನ್ನು ತಂದು ಕೊಡಬೇಕಾಗಿದೆ. ಯಾವುದೇ ಇಲಾಖೆಯ ಕಚೇರಿಯ ಮಾಹಿತಿ ಪಡೆಯುವ ಮುನ್ನ ಅದರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ನಮಗೆ ಇರಬೇಕಾಗುತ್ತದೆ. ಈ ಕುರಿತು ನಿಮ್ಮಲ್ಲಿರುವ ಸಂದೇಹವನ್ನು ನಮಗೆ ಪ್ರಶ್ನೆ ಕೇಳುವುದರ ಮೂಲಕ ಬಹಿರಂಗ ಬಗೆಹರಿಸಿಕೊಳ್ಳಬಹುದೆಂದು ಪದಾಧಿಕಾರಿಗಳಲ್ಲಿ ನೈತಿಕ ಧೈರ್ಯ ತುಂಬಿದರು. ನಂತರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಕೆಲವರು ಪ್ರಶ್ನೆ ಕೇಳುವ ಮೂಲಕ ತಮಗೆ ಬೇಕಾದ ಮಾಹಿತಿ ಪಡೆದುಕೊಂಡರು. ವೇದಿಕೆಯ ಮೇಲೆ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆ ಮಾಹಿತಿ ಹಕ್ಕು ಬಳಕೆದಾರರ ವಿಭಾಗ ಸ್ಥಳೀಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸೊ ನಾನು ಹೇಳ್ತಿರೋದು ಮೂಲಭೂತ ಹಕ್ಕುಗಳು ಅಂತಂದ್ರೆ ಕೇವಲ ಯಾರೋ ಬಂದು ನನಗೆ ಅವಮಾನ ಮಾಡ್ದ, ನನಗೆ ಬೈಕೊಂಡು ಓಡಾಡ್ತಾ ಇದ್ದಾನೆ ಅಥವಾ ನನಗೆ ಹಿಂಸೆ ಮಾಡ್ತಾನೆ, ಇಮ್ಯುಲೇಷನ್ ಮಾಡ್ತಾನೆ, ಇದಲ್ಲ. ಒಬ್ಬ ಮನುಷ್ಯ ಜೀವನವನ್ನ ಸ್ವಚ್ಛಂದವಾಗಿ ಜೀವಿಸಲು ಸರ್ಕಾರ ಮಾಡಬೇಕಾದ ಮೂಲ ಕರ್ತವ್ಯಗಳು. ಸೊ ಇದನ್ನ ಬಸವರಾಜ್ ಕಡಾಖಂಡಿತವಾಗಿ ಹೇಳ್ಕೊಡಕ್ಕಾಗಲ್ಲ. ಹೇಳ್ಕೊಡ್ಬೇಕು ಅಂದ್ರೆ ನೀವು ನನ್ನ ಜೊತೆ ಇರಬೇಕು, ಅಥವಾ ನಾವು ಟ್ರೈನಿಂಗ್ ಸೆಷನ್ ಮಾಡಿದಾಗ ನೀವು ಬರಬೇಕು. ಸೊ ಅದು ಲಿಂಕ್ ಕಟ್ಟಗಾಗುತ್ತೆ. ಇವಾಗ ಒಂದ್ಸರಿ ನಾವೇನು ಹೇಳಿರ್ತೀವಿ, ನೆಕ್ಸ್ಟ್ ಟೈಮ್ ನೀವು ಬಂದು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ನಾವು ಆನ್ಸರ್ ಮಾಡ್ಬೋದು. ಯಾರಾದರೂ ಇಲ್ಲಿರೋರು ಹ್ಯೂಮನ್ ರೈಟ್ಸ್ ಆಫೀಸ್ಗೆ ಹೋಗಿ ಬಂದಿದ್ದೀರಿ ಆಯೋಗಕ್ಕೆ? ಆಯೋಗ ಅಂದ್ರೆ ಗೊತ್ತಾ? ಆಯೋಗ ಅಂದ್ರೆ ಗೊತ್ತಿಲ್ವಾ? ಕೇಳಿದ್ದೀರಿ? ಹೋಗ್ಬೇಕು, ಆಫೀಸ್ ಒಳಗೆ ಹೋಗ್ಬೇಕು, ಏನೇನು ಮಾಡ್ತಾರೆ, ಯಾಕೆ ಅಲ್ಲೇ ಪೊಲೀಸ್ ಡಿವಿಷನ್ ಯಾಕಿದೆ, ಪೊಲೀಸು ಒಂದು ಡಿವಿಷನ್ ಇದೆ ಅದರೊಳಗೆ, ಅದಕ್ಕೆ ಚೇರ್ಮನ್ ಶ್ಯಾಮ್ ಭಟ್ ಇದ್ದಾರೆ. ಕಮಿಷನ್ಗೂ ಮತ್ತೆ ನಮ್ಮ ಸಂಸ್ಥೆಗೂ ಡಿಫ್ರೆನ್ಸ್ ಏನು? ಇದನ್ನ ನೀವು ಪ್ರಶ್ನೆ ಮಾಡಿದ್ರೆ ನಾನು ಹೆಂಗೆ ಆನ್ಸರ್ ಮಾಡಲಿ? ಕೊಡಲಾಗಕ್ಕೆ ಸಾಧ್ಯನೇ ಇಲ್ಲ. ಲೈವ್ ಮಾಡ್ಬಿಡಿ, ರಿಸೀವ್ ಕಾಪಿ ಕೊಟ್ಟಿಲ್ಲ ಅಲ್ಲಿಂದ ಲೈವ್ ಮಾಡಿ. ಅಯ್ಯೋ ಯಾಕೆ ಬೇಕು ಅಂತ ಅಂದ್ರೆ ಪ್ರಾಬ್ಲಮ್ ಇದು ಬಗೆಯಲ್ಲ. ಒಂದು ಝೂಮ್ ಕಾಲದಲ್ಲಿ ನಾವು ಮಾತಾಡಿದ್ದೀವಿ. ಸೊ ಹಾಗಾಗಿ ಈಗ ನಾನು ಕೇಳಿದ್ರು ಸಿಂಪಲ್ ಸೀದಾ, ಇಲ್ಲಪ್ಪ ಏನು ಒಂದು ಸೆಕೆಂಡ್ ಫಿಶ್ ನಾನು ಅದೆಲ್ಲ ಬಿಡ. ಈಗ ಫಿಗರ್ ಕೇಳ್ತಾ ಇದ್ದೀನಿ, ಫಿಗರ್ ಹೇಳು. ಆಮೇಲೆ ನೆಕ್ಸ್ಟ್ ಡೇ ನೀವು ಅರ್ಜಿ ಹಾಕ್ಬೋದು. ಬಟ್ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟು ಅರ್ಜಿ ಆದ ತಕ್ಷಣ 30 ದಿನ ನಾವು ವೆಯ್ಟ್ ಮಾಡ್ಕೊಂಡು ಹೋಗಿ ಫಾಲೋಅಪ್ ಮಾಡ್ತೀವಿ. 30 ದಿನದ ಒಳಗೆ ಕೊಡಿ ಅಂತ ಹೇಳಿರೋದು ನಿಮಗೆ 30 ದಿನ ಇಟ್ಕೊಳ್ಳಿ ಅಂತ ಹೇಳಿಲ್ಲ ಅಂತೇಳಿ ಫಾಲೋಅಪ್ ಮಾಡ್ತಿದ್ದೀನಿ. ಅದು ಕೊಡ್ತಾರೆ. ಇದು ಒಂದು ಟ್ರೆಕ್ ನೀವು ಮಾಡ್ಬೋದು. ಇಲ್ಲ ಒಂದು ಫಿಗರ್ ಹೇಳಬೇಕು, ನೀವು ಮಾಡಿಸೋದಕ್ಕೆ ಕನ್ಫರ್ಮ್ ಇಲ್ಲ. ನೀವು ಇಲ್ಲ ಬಿಡಿ, ಬುಕ್ಸ್ ಕೊಡೋಣ, ನೀವು ಹೋಗಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸರ್. ಇದು ಮಾಡಿದ್ರೆ ಅನುಕೂಲ ಆಗುತ್ತೆ ಸರ್, ಜನಗಳಿಗೆ ಅನುಕೂಲ ಆಗುತ್ತೆ. ಅಲ್ಲ, ಒಂದು 3ರಲ್ಲಿ ಒಂದು ಫಿಗರ್ ಹೇಳಿ. ನೆಕ್ಸ್ಟ್ ಬೇರೆ ಇನ್ನೇನಲ್ಲ. ಇರಿ ಸರ್, ನಂದೆಲ್ಲ ಮುಕ್ತ ಓಪನ್ ಆಗಿ ಇವರೇ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಂವಿಧಾನ ಸಂರಕ್ಷಣಾ ಪಡೆಯಿಂದ ಸಮಾವೇಶ, ಸಂವಿಧಾನ ಸುರಕ್ಷಿತವಾಗಿದೆ ಎಂದು ಹೇಳುವುದು ಸುಳ್ಳು, ಬಸವರಾಜ ಸ್ವಾಮೀಜಿ. ಸಂವಿಧಾನ ಜಾಗೃತಿ ಜಾಥಾ, ನೀಲಿ ವರ್ಣ ಧರಿಸಿನಲ್ಲಿ ಭಾಗಿಯಾದ ಅಭಿಮಾನಿಗಳು. ದೇವದುರ್ಗ ತಾಲೂಕಿನ ಸಮುದ್ರ ಗ್ರಾಮದಲ್ಲಿ ಚಿರತೆ ದಾಳಿ, ಹಸು ಬಲಿ ಹೆಚ್ಚಿದ ಆತಂಕ. ಪುಚ್ಚಲದಿನಿಯಲ್ಲಿ ಒಂದರ ಮೇಲೆ ಒಂದು ಬಿದ್ದು 20 ಕುರಿಗಳು ಸಾವು.
ಗದವಾಲ್ ರಸ್ತೆಯಲ್ಲಿ ನಿಲ್ಲಿಸಿದ್ದ ಜೆಸಿಬಿ ಕಳವು, ಪತ್ತೆಯಾಗದ ಆರೋಪಿಗಳು. ಮತ್ತು ಮಾಹಿತಿ ಹಕ್ಕು ನಮ್ಮ ಮೂಲಭೂತ ಹಕ್ಕು, ರಾಘವೇಂದ್ರ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.